ಚಿಕ್ಕಬಳ್ಳಾಪುರ ನಗರದಲ್ಲಿ ಇಂದು ಗಡಿನಾಡು ರೈತ ಸಂಘ ಹಾಗೂ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸಿದ್ದಾರೆ. ನಗರದ ಜೈಭೀಮ್ ಬಾಲಕರ ವಸತಿ ನಿಲಯದಿಂದ ಧರಣಿ ಮೆರವಣಿಗೆ ನಡೆಸಿದ ರೈತ ಮತ್ತು ದಲಿತ ಹೋರಾಟಗಾರರು ಎಂಜಿ ರಸ್ತೆಯ ಮೂಲಕ ಜಿಲ್ಲಾಡಳಿತ ಮತ್ತು ಅಧಿಕಾರಿಗಳ ವಿರುದ್ಧ ಧಿಕ್ಕಾರಗಳನ್ನು ಕೂಗುತ್ತಾ ಬಂದು ತಾಲೂಕು ಕಚೇರಿ ಮುಂದೆ ಬೃಹತ್ ವೇದಿಕೆ ನಿರ್ಮಾಣ ಮಾಡಿ ನೂರಾರು ಹೋರಾಟಗಾರರು ಕುಳಿತು ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಸತಿ ರಹಿತ ದಲಿತರಿಗೆ ಮತ್ತು ನಿರ್ಗತಿಕರಿಗೆ ಸರ್ಕಾರದಿಂದ ಉಚಿತ ಸೈಟ್ಗಳನ್ನು ನೀಡಿ ಎಂದಿದ್ರೂ ಕೂಡ ಅಧಿಕಾರಿಗಳು ಮಾತ್ರ ಕ್ಯಾರೆ ಅನ್ನದೆ ವಂಚಿಸುತ್ತಿದ್ದಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನೀಡಿದ ಸಂವಿಧಾನವನ್ನ ಅಧಿಕಾರಿಗಳು ಪಾಲಿಸದೆ ದಲಿತರಿಗೆ ವಂಚಿಸುತ್ತಿದ್ದಾರೆ. ಹಾಗಾಗಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ 7 ತಾಲೂಕಲ್ಲಿ ಕೂಡ ದಲಿತ ಸಂಘರ್ಷ ಸಮಿತಿ ಮತ್ತು ಸ್ನೇಹಿತರ ಒಟ್ಟಿಗೆ ಇವತ್ತೆಲ್ಲ ಸೇರಿ ಅನಿರ್ದಿಷ್ಟ ಕಾಲ ಧರಣಿಯನ್ನು 7 ತಾಲೂಕಲ್ಲಿ ಕೂಡ ಇವತ್ತು ದಲಿತ ಸಂಘರ್ಷ ಸಮಿತಿ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಗಡಿನಾಡು ರೈತ ಸಂಘಟನೆಯ ಮುಖಾಂತರ ಇವತ್ತು ಒಂದು ಚಳುವಳಿಯನ್ನು ಅನಿರ್ದಿಷ್ಟ ಕಾಲ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ಏನೆಂದರೆ ಸುಮಾರು 40-50 ವರ್ಷಗಳಿಂದ ಕೂಡ ಬಡ ರೈತರು, ದಲಿತರು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ಸಾಕಷ್ಟು ಜನ ಒಂದೊತ್ತು ಊಟಕ್ಕಿಲ್ದಿರ್ತಕ್ಕಂಥ ಸಮುದಾಯಗಳು ಭೂಮಿಗಾಗಿ, ಮನೆಗಾಗಿ, ನಿವೇಶನಕ್ಕಾಗಿ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ಅನ್ನಕ್ಕಾಗಿ ಸಾಕಷ್ಟು ಸಾರಿ ಹೋರಾಟಗಳನ್ನು ಮಾಡ್ತಾ ಬಂದಿದೆ. ಅಧಿಕಾರಿಗಳಿಗೆ ಸಾಕಷ್ಟು ಮನವಿಗಳ ಪತ್ರಗಳನ್ನು ಕೂಡ ಕೊಟ್ಟಿದ್ದು ಕೂಡ ಆಗಿದೆ. ದುರಂತ ಏನಾಗಿದೆ ಅಂದರೆ ಮನವಿ ಪತ್ರ ಅಧಿಕಾರಿಗಳು ತಗೊಳ್ತಾ ಇದ್ದಾರೆ, ಆದರೆ ಸಮಸ್ಯೆಗಳು ಬಗೆಹರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇಲ್ಲ. ಇವತ್ತು ಇಡೀ 40 ವರ್ಷಗಳ ಹಿಂದೆ ಇದ್ದಂಥ ಕಾನೂನು ಬಡವರಿಗೆಲ್ಲ ಕೂಡ ಯಾರು ದರಖಾಸ್ತು ಅರ್ಜಿಗಳು ಹಾಕ್ಕೊಂಡಿರ್ತಾರೆ ಸಂಪೂರ್ಣವಾಗಿ ಗೋಮಾಳ ಆಗಿರ್ಬೋದು, ಗೋಕಾಡ್ ಆಗಿರ್ಬೋದು, ಹುಲ್ಲುಬನ್ನಿ ಆಗಿರ್ಬೋದು, ಸರ್ಕಾರಿ ಭೂಮಿಗಳಾಗಿರ್ಬೋದು, ಎಲ್ಲ ಭೂಮಿಗಳಲ್ಲೂ ಕೂಡ ಸಾಗುವಳಿ ಚೀಟಿಗಳನ್ನು ಕೊಡಬೇಕು ಅಂತಕ್ಕಂಥ ನಿಯಮಗಳನ್ನು ಫಾರಂ 50, 53, 57 ತಂದಿರ್ತಕ್ಕಂಥದ್ದು ಕೂಡ ಸರ್ಕಾರದ ಜವಾಬ್ದಾರಿ ಕೂಡ ಆಗಿದೆ. ಅದೇ ರೀತಿಯಾಗಿ ಇವತ್ತು ನಾವು ಕಾನೂನುಗಳನ್ನು ನೋಡ್ತಾ ಇದ್ದೀವಿ. 40 ವರ್ಷಗಳ ಹಿಂದೆ ಇದ್ದಂಥ ಕಾನೂನು ಇವತ್ತು ಇರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಏನಂದರೆ ಉಳುವವನೇ ಭೂಮಿ ಒಡೆಯ ಅಂತಕ್ಕಂಥ ನಿಯಮ ಏನಿತ್ತು ಅದರ ಅಡಿಯಲ್ಲಿ ಇಡೀ ಸಂಪೂರ್ಣವಾಗಿ ಬಡವರೆಲ್ಲ ಕೂಡ ಅರ್ಜಿಗಳನ್ನು ಹಾಕ್ಕೊಂಡಿದ್ರು ಕೂಡ ಕೆಲವರಿಗೆ ಮಂಜೂರು ಮಾಡದೆ ಬರೀ ಅರ್ಜಿಗಳಾಗೇ ಉಳ್ಕೊಂಡಿದೆ, ಮಂಜೂರು ಮಾಡೋಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥ ಪರಿಸ್ಥಿತಿ ಇವತ್ತು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇನ್ನು ಅಧಿಕಾರಿಗಳು ಬಡವರ ಪರವಾಗಿ ಕೆಲಸ ಮಾಡುತ್ತಿಲ್ಲ. ಕಚೇರಿಗಳು ಬರೀ ಭ್ರಷ್ಟಾಚಾರದಿಂದ ತಾಂಡವವಾಡುತ್ತಿದೆ. ಬಂಡವಾಳಶಾಹಿಗಳ ಪರ ಕೆಲಸ ಮಾಡುತ್ತಿವೆ. ಬಡವರು ಒಂದೊತ್ತಿನ ಊಟಕ್ಕೂ ಪರದಾಡುತ್ತಿದ್ದಾರೆ. ಅಂತಹವರನ್ನ ಅಧಿಕಾರಿಗಳು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಹಾಗಾಗಿ ಅಧಿಕಾರಿಗಳು ಬಡವರ ಪರ ಕೆಲಸ ಮಾಡುತ್ತಿಲ್ಲ ಎಂದು ದಲಿತ ಮುಖಂಡರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇವತ್ತು ಅಧಿಕಾರಿಗಳು ಬಡವರ ಪರವಾಗಿಲ್ಲ. ಅಧಿಕಾರಿಗಳಿರೋದು ಇವತ್ತು ಸಂಪೂರ್ಣವಾಗಿ ಎಲ್ಲ ಕಚೇರಿಗಳಲ್ಲಿ ನೋಡಿದಾಗ ಎಲ್ಲ ಕಡೆಯೂ ಕೂಡ ಭ್ರಷ್ಟಾಚಾರ ತುಂಬಿ ತುಳುಕಾಡ್ತಾ ಇದೆ. ಆ ಭ್ರಷ್ಟಾಚಾರ ತುಂಬಿ ತುಳುಕಾಡ್ತಾ ಇರೋದ್ರಿಂದ ಇವತ್ತು ಬಂಡವಾಳಶಾಹಿಗಳ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಡವರ ಪರವಾಗಿ ಇವತ್ತು ಒಂದೊತ್ತು ಊಟಕ್ಕೆ ಇಲ್ದಿರ್ತಕ್ಕಂಥ ಜನರ ಹತ್ರ ಜಾಬ್ಗಳ ಹತ್ರ ಏನಿರಲ್ಲ, ಅವ್ರ ಮನೆಗಳಲ್ಲಿ ಏನಿರಲ್ಲ, ಪುಟ್ಕೋಸ್ಗಳು ಕಟ್ಕೊಂಡಿರ್ತಕ್ಕಂಥವ್ರನ್ನ ಇವರು ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಯಾವ ರೀತಿ ಇವರ ಸಮಸ್ಯೆಗಳನ್ನು ಬಗೆಹರಿಲಿಕ್ಕೆ ಸಾಧ್ಯ ಆಗ್ತದೆ? ಸಾಕಷ್ಟು ಇವತ್ತು ಭೂಮಿ ನಿವೇಶನ ಕೊಡಬೇಕಂತ ಪಾಣಿ ಇದ್ದರೂ ಕೂಡ ಅಂಥ ಕಡೆ ನಿವೇಶನಗಳು ಕೊಡಲಿಕ್ಕೆ ಲೇಔಟ್ ಮಾಡೋಕ್ಕಾಗ್ತಾ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತಿದೆ. ಹಕ್ಕುಪತ್ರಗಳು ಕೆಲವು ಕಡೆ ಕೊಟ್ಟಿದ್ದಾರೆ, ಆದರೆ ಇವತ್ತಿಗೂ ಕೂಡ ಲೇಔಟ್ ಮಾಡಿ ಅವ್ರಿಗೆ ಸೈಟ್ ನಂಬರನ್ನು ಮಾಡ್ತಕ್ಕಂಥ ಕೆಲಸನ ಮಾಡ್ತಾ ಇಲ್ಲ. ಇವತ್ತು ಸಾಕಷ್ಟು ಕಡೆ ಭೂಮಿ ಇದೆ, ಸರ್ಕಾರಿ ಭೂಮಿ ಇದೆ. ಸುಮಾರು 20-25 ವರ್ಷಗಳಿಂದ ಕೊಂಡು ಒಂದೊಂದು ಮನೆಯಲ್ಲಿ 3-4 ಕುಟುಂಬಗಳು ಜೀವನ ಮಾಡ್ತಾ ಇದ್ದಾವೆ. ಅಂಥ ಬಡವರಿಗೆ ಇವತ್ತು ಗುರುತಿಸಿ ಆ ಸರ್ಕಾರಿ ಭೂಮಿಗಳನ್ನು ನಿವೇಶನವಾಗಿ ಕೊಟ್ಟರೆ ಸ್ವತಂತ್ರವಾಗಿ ಅವ್ರ ಮೇಲೆ ಕಾಲ ಮೇಲೆ ನಿಂತ್ಕೊಂಡು ಬದುಕ್ತಕ್ಕಂಥ ಒಂದು ವಾತಾವರಣ ಆಗ್ತದೆ. ಇವತ್ತು ಅಂಬೇಡ್ಕರ್ನ ಪ್ರೀತಿ ಮಾಡ್ತಾರೆ ಇವರು, ಅಂಬೇಡ್ಕರ್ ಸಂವಿಧಾನವನ್ನು ಗೌರವಿಸ್ತಾರೆ, ಆದರೆ ಆ ಸಂವಿಧಾನ ಆಶಯಗಳನ್ನು ನೆರವೇರಿಸ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇಲ್ಲ. ಇನ್ನು ಪ್ರತಿಭಟನೆಯಲ್ಲಿ ಚಿಕ್ಕಬಳ್ಳಾಪುರ ಗಡಿನಾಡು ರೈತ ಸಂಘ ಮತ್ತು ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ನೂರಾರು ಹೋರಾಟಗಾರರು ಭಾಗಿಯಾಗಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.